ಗುಡ್ ಮಾರ್ನಿಂಗ್ ಎವ್ರಿಬಡಿ. 4ನೇ ಸೆಮಿಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತೊಂದು ವಿಡಿಯೋದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಮಾಡರ್ನ್ ಬಿಸ್ನೆಸ್ ಲಾದೊಳಗೆ ಕೇಸ್ ಸ್ಟಡಿ ಯಾವ ರೀತಿ ಕೇಳ್ತಾರೆ ಮತ್ತು ಕೇಸ್ ಸ್ಟಡಿ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನು ಇವತ್ತು ನಾವು ನೋಡೋಣ್ರಿ. ಈ ಕೇಸ್ ಸ್ಟಡಿ ಕ್ವಶನ್ಸು ಕೂಡ ನಿಮ್ಗೆ ಕಳಿಸ್ತೀನಿ, ನಾನು PDF ಫೈಲ್ ಮಾಡಿ. ಇಲ್ಲಿ ನನ್ನ ಕಡೆ 4 ವರ್ಷದ ಕೇಸ್ ಸ್ಟಡೀಸ್ ಇದಾವೆ ಫ್ರಮ್ 2016 to 2019. ಸೊ ಫಸ್ಟಿಗೆ ನಾನು ಹೇಳ್ತೀನಿ ಕೇಸ್ ಸ್ಟಡಿ ಏನಿದೆ. 2016 ಕೇಸ್ ಸ್ಟಡಿ ಫಸ್ಟ್ A agrees to pay ₹10,000 to B if B beats C. B beats C. A refuses to pay ₹10,000. Whether B can approach the court to recover the agreed amount. ಇಲ್ಲಿ ಎ ಮತ್ತು ಬಿ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ. ಏನಪ್ಪ ಅಂತಂದರೆ ಬಿ ಇದ್ದವ ಸಿನ ಹೊಡಿಬೇಕು, ಹೊಡೆದ ನಂತರ ಎ ಇದ್ದವ ಬಿಗೆ ₹10,000 ದುಡ್ಡು ಕೊಡ್ತಾನೆ. ಇಲ್ಲಿ ಬಿ ಇದ್ದವ ಸಿಗೆ ಹೊಡಿತಾನೆ, ದೆನ್ ಎ ಇದ್ದವ ಏನು ಮಾಡ್ತಾನೆ, ದುಡ್ಡು ಕೊಡೋದಕ್ಕೆ ರೆಫ್ಯೂಸ್ ಮಾಡ್ತಾನೆ. ಇಲ್ಲಿ ಬಿ ಇದ್ದವ ಆ ಅಮೌಂಟನ್ನು ಕೋರ್ಟ್ ಕಡೆ ಹೋಗಿ ರಿಕವರಿ ಮಾಡ್ಕೋಬೋದು ಅಂತ ಕ್ವಶನ್ ಇದೆ. ಸೊ ಇಲ್ಲಿ ನಮ್ಗೆ ನಿಮ್ಗೆ ಗೊತ್ತದ ದಟ್ the object of the agreement or contract should be lawful ಅಂತ ಹೇಳ್ತೀವಿ. beating a person is forbidden by law. ಒಬ್ಬ ವ್ಯಕ್ತಿಯನ್ನು ಬಡಿಯೋದು ಏನಂತಪ್ಪ ಅಂದರೆ ಇದು ಅನ್ಲಾಫುಲ್ ಆ್ಯಕ್ಟ್ ಇದೆ. ಸೊ ಹಿಂಗಾಗಿ ಬಿ ಕೆನಾಟ್ ರಿಕವರ್ ದ ಅಗ್ರೀಡ್ ಅಮೌಂಟ್ ಬೈ ಗೋಯಿಂಗ್ ಥ್ರೂ ದಿ ಕೋರ್ಟ್ ಅಂತ ಹೇಳಿ, ರೈಟ್. ಎರಡನೇದು ಬಿ, ಸಂಜು ಆಫರ್ಸ್ ಮೊಬೈಲ್ ಟು ಮಂಜು ವಿದೌಟ್ ಎನಿ ಕನ್ಸಿಡರೇಷನ್ because at one time the Manju's father Teju had given ₹10,000 to Sanju. Manju accepted the offer. Is this a valid contract ಅಂತ ಕೇಳ್ಯಾರ. ಅಂದರೆ ಇಲ್ಲಿ ಸಂಜು ಇದ್ದವ ಮಂಜುಗೆ ಒಂದು ಮೊಬೈಲ್ ಕೊಡೋಕೆ ಒಪ್ಕೋತಾನೆ ವಿದೌಟ್ ಎನಿ ನ್ಯೂ ಕನ್ಸಿಡ್ರೇಷನ್. ಯಾಕಂತಂದ್ರೆ ಮಂಜುನ ಫಾದರ್ ಇದ್ದವ ತೇಜು ಅನ್ನೋವ ಸಂಜುಗ ಹಿಂದೆ ಒಂದು ₹10,000 ಕೊಟ್ಟಾನ ಅಂತ ಹೇಳ್ತಾನೆ. ಅದಕ್ಕಾಗಿ ಮೊಬೈಲ್ ಕೊಡ್ತಾನೆ. ಈ ಕಾಂಟ್ರಾಕ್ಟ್ ವ್ಯಾಲಿಡ್ ಏನ ಅಂತ ಕೇಳ್ತಾನೆ. ಎಸ್, ದಿಸ್ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್ ಬಿಕಾಸ್ ಕಾಂಪನ್ಸೇಷನ್ ಟು ಪಾಸ್ಟ್ ವಾಲಂಟರಿ ಸರ್ವಿಸಸ್ ಈಸ್ ಕ್ರಿಯೇಟ್ ಅ ಲೀಗಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀನಿ. ಕಾಂಪನ್ಸೇಷನ್ ಟು ಆರ್ ಪ್ರಾಮಿಸ್ ಟು ಪೇ ಕಾಂಪನ್ಸೇಷನ್ ಫಾರ್ ಪಾಸ್ಟ್ ವಾಲಂಟರಿ ಸರ್ವಿಸಸ್. ಸೊ ಹಿಂದೆ ಮಾಡಿದಂಥ ಒಂದು ಸಹಾಯಕ್ಕಾಗಿ ಇವತ್ತು ಅವ ಮೊಬೈಲ್ ಕೊಡತಾನೆ ವಿದೌಟ್ ಕನ್ಸಿಡರೇಷನ್. ಸೊ ನಾವು ಹೇಳ್ತೀವಿ ದೇರ್ ಇಸ್ ನೋ ಕಾಂಟ್ರಾಕ್ಟ್ ವಿದೌಟ್ ಎನಿ ನ್ಯೂ ಕನ್ಸಿಡರೇಷನ್. ಬಟ್ ಇಲ್ಲಿ ಕನ್ಸಿಡರೇಷನ್ ಇಲ್ಲ, ಆದರೂ ಸಹಿತ ಕಾಂಪನ್ಸೇಷನ್ ಫಾರ್ ಫಾಸ್ಟ್ ವಾಲಂಟರಿ ಸರ್ವಿಸಸ್ ಇದೆ. ಹೀಗಾಗಿ ಇದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತೇಳಿ ಹೇಳ್ತೀವಿ. ದೆನ್ ಸಿ, ಎಮ್ ಅಫರ್ಡ್ ಎ ರಿವಾರ್ಡ್ ಟು ಪೇ ಟು ಎನಿ ಒನ್ who would rescue his wife, dead or alive, from a burning building. A fireman rescuing his wife brought out the wife's dead body. Is he entitled to recover the reward? ಅಂದರೆ ಇಲ್ಲಿ ಎಮ್ ಇದ್ದ ಒಂದು ಜನರಲ್ ಆಫರ್ ಕೊಡ್ತಾನೆ. ಯಾರು ನನ್ನ ಹೆಂಡತಿ ಡೆಡ್ ಬಾಡಿನ ಅಥವಾ ಆಕಿನ ಜೀವಂತವಾಗಿ ತೊಗೊಂಡು ಬಂದಿರಿದ್ರೆ ಅವ್ರಿಗೆ ನಾನು ಒಂದು ರಿವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಫೈರ್ಮ್ಯಾನ್ ಇದ್ದವ ಆ ಬರ್ನಿಂಗ್ ಬಿಲ್ಡಿಂಗ್ದಾಗ ಒಳಗೆ ಹೋಗಿ ಅವ್ನ ಹೆಂಡತಿ ಡೆಡ್ ಬಾಡಿನ ತೊಗೊಂಡು ಬರ್ತಾನೆ. ಇಲ್ಲಿ ಫೈರ್ಮ್ಯಾನ್ ಇದ್ದವ ಆ ರಿವಾರ್ಡ್ ತೊಗೊಳಕ್ಕೆ ಯೋಗ್ಯನಾ ಅಂತ ಕೇಳ್ತಾರೆ ಕ್ವಶನ್. ಎಸ್, ಬಿಕಾಸ್ ದ ಆಫರ್ ಈಸ್ ಜನರಲ್ ಆ್ಯಂಡ್ ದ ಜನರಲ್ ಆಫರ್ ಈಸ್ ಅಕ್ಸೆಪ್ಟೆಡ್ ಬೈ ಎನಿ ಒನ್ ಆ್ಯಂಡ್ ಇಫ್ ಹಿ ಪರ್ಫಾರ್ಮ್ ಹಿಸ್ ಡ್ಯೂಟೀಸ್ ದೆನ್ ಹಿ ಈಸ್ ಎಂಟೈಟಲ್ಡ್ ಟು ಗೆಟ್ ದ ರಿವಾರ್ಡ್. ಸೊ ಹಂಗಾಗಿ ಇಲ್ಲಿ ಫೈರ್ಮ್ಯಾನ್ ಇದ್ದವ ಆ ರಿವಾರ್ಡನ್ನು ತಗೋರಕ್ಕೆ ಎಲಿಜಿಬಲ್ ಇದಾನ ಅಂತೇಳಿ ನಾವು ಬರೀಬೇಕಾಗ್ತದೆ. ಇನ್ನು ಕ್ವಶನ್ ಪೇಪರ್ 2017 ಏನು ಹೇಳ್ತದೆ ಅಂದರೆ, ಪ್ರಶಾಂತ್ ವೈಲ್ ಸ್ವಿಮ್ಮಿಂಗ್ ಇನ್ ದ ರಿವರ್. ಪ್ರಶಾಂತನವ ಒಂದು ನದಿಯಾಗ ಈಜು ಮುಂದೆ ಕ್ರೈಸ್ ಫಾರ್ ಹೆಲ್ಪ್ಸ್ ಆ್ಯಸ್ ಹಿ ವಾಸ್ ಅಬೌಟ್ ಟು ಸಿಂಕ್. ಅವನು ಮುಳುಗೋ ಸ್ಥಿತಿಯಲ್ಲಿ ಇದ್ದಿರ್ತಾನೆ. ಅವಾಗ ಅವನು ಕಿರಿಸ್ತಾನೆ, ನಾನು ಕಾಪಾಡಿ ಅಂತ ಕಿರಿಸ್ತಾನೆ. ಒಬ್ಬ ಪ್ರವೀಣ ನಾವು ಏನು ಮಾಡ್ತಾನೆ, ರೆಸ್ಕ್ಯೂ ಮಾಡ್ತಾನೆ. ಪ್ರಶಾಂತ್ ಫಾರ್ ವಿಚ್ ಪ್ರವೀಣ್ ನಾವು ಪ್ರಶಾಂತನ ರೆಸ್ಕ್ಯೂ ಮಾಡ್ತಾನೆ. ಅದರ ಸಲುವಾಗಿ ಪ್ರಶಾಂತ್ ಪ್ರಾಮಿಸ್ ಟು ಪೇ ಪ್ರವೀಣ್ ಎ ರಿವಾರ್ಡ್ ಆಫ್ ₹5,000.
ಪ್ರಶಾಂತ್ ನಾವು ನಾನು ಉಳಿಸಿದೆಪ್ಪ, ನನ್ನ ಜೀವನ ಕಾಪಾಡಿದ್ದೀನಿ, ಅದಕ್ಕಾಗಿ ನಿಂಗೆ 5,000 ರೂಪಾಯಿ ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡ್ತಾನೆ. ಬಟ್ ಪ್ರಶಾಂತ್ ಫೇಲ್ಸ್ ಟು ಕೀಪ್ ಹಿಸ್ ಪ್ರಾಮಿಸ್. ಪ್ರಶಾಂತ್ ಇದ್ದಾವ ಏನು ಮಾಡ್ತಾನೆ, 5,000 ಕೊಡೋಕೆ ಫೇಲ್ ಆಗ್ತಾನೆ. ಕ್ಯಾನ್ ಪ್ರವೀಣ್ ರಿಕವರ್ ದ ಅಮೌಂಟ್ ಫ್ರಮ್ ದಿ ಪ್ರಶಾಂತ್ ಇನ್ ದ ಕೋರ್ಟ್ ಆಫ್ ಲಾ. ಇಲ್ಲಿ ಅವನು ಕೊಡೋಕೆ ಫೇಲ್ ಆದ ನಂತರ ಪ್ರವೀಣ್ ಇದ್ದವ ಆ ದುಡ್ಡನ್ನು ವಸೂಲಿ ಮಾಡ್ಬೋದನ್ನು ಕೋರ್ಟ್ಗೆ ಹೋಗಿ ಅಂತ ಕೇಳ್ತಾನೆ. ಎಸ್, ದ ಪ್ರವೀಣ್ ಹ್ಯಾಸ್ ಅ ರೈಟ್ ಟು ರಿಕವರ್ ದ ಅಮೌಂಟ್, ಅಗ್ರೀಡ್ ಅಮೌಂಟ್ ಬೈ ಮೂವಿಂಗ್ ಟು ದಿ ಕೋರ್ಟ್. ಯಾಕಂತಂದರೆ ವಾಲಂಟರಿ ಸರ್ವಿಸ್, ಕಾಂಪನ್ಸೇಷನ್ ಫಾರ್ ವಾಲಂಟರಿ ಸರ್ವಿಸ್ ಈಸ್ ಕ್ರಿಯೇಟ್ ದ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರವೀಣ್ ಇದ್ದಾವ ಏನು ಮಾಡ್ಬೋದು, ಅವನ ಆ ದುಡ್ಡನ್ನು ರಿಕವರಿ ಮಾಡ್ಕೋಬಹುದು. ಇನ್ ಬಿ ಕ್ವಶನ್ ಅದ, a girl of 10 years obtained a loan of rupees 7,000 from a money lender. She fails to repay the loan. Can the money lender file a suit against the girl to recover the amount of the loan? ಇದು ನಿಮಗೂ ಗೊತ್ತದ. ಆಕಿ 10 ವರ್ಷಕ್ಕಿದಾಳ, ಆಕಿ ಮನಿ ಲೆಂಡರ್ ಕಡೆನ ದುಡ್ಡು ತೊಗೊಂಡಾಳ, ಬಟ್ ಕೊಡಾಕ ಫೇಲ್ ಆಗ್ಯಾಳ. ಇಲ್ಲಿ ಮನಿ ಲೆಂಡರ್ ಆಕಿ ಮ್ಯಾಗ ಕೇಸ್ ಮಾಡ್ಬೋದೇನ? ನೋ, ಬಿಕಾಸ್ the girl is minor and minor is not entitled to enter into the contract. ಸಪೋಸ್ ಮನಿ ಲೆಂಡರ್ ಅಂತ ಕೋರ್ಟಿಗೆ ಹೋದಂದ್ರೆ ಕೋರ್ಟ್ ಏನು ಮಾಡ್ತದೆ, ಅವ್ನ ಕೇಸನ್ನು ಡಿಸ್ಮಿಸ್ ಮಾಡ್ತದೆ. ಏನಂತೇಳಿ, ಇಟ್ ಈಸ್ ವೈಡ್ ಆಬ್ ಇನಿಷಿಯೋ. ಇಟ್ ಈಸ್ ವೈಡ್ ಆಬ್ ಇನಿಷಿಯೋ. ಹೆನ್ಸ್ ಮನಿ ಲೆಂಡರ್ ಕೆನ್ ನಾಟ್ ಫೈಲ್ ಅ ಕೇಸ್ ಅಗೇನ್ಸ್ಟ್ ಗರ್ಲ್ ಆ್ಯಂಡ್ ಹಿ ಕೆನ್ ನಾಟ್ ರಿಕವರ್ ದ ಲೋನ್ ಅಮೌಂಟ್. ದೆನ್ ಸಿ, question C. Radha enters into a contract with Krishna at that she would sing at night for 1 week at a theatre for a remuneration of rupees 500 per day. Radha sings at night for 4 days. Subsequently, she fell ill. Can Krishna ask for damage for loss of income from Radha? ಇಲ್ಲಿ ರಾಧಾ ಮತ್ತು ಕೃಷ್ಣನ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ. ಏನಪ್ಪ ಅಂದ್ರೆ, ರಾಧಾ ಇದ್ದಕ್ಕೆ ರಾತ್ರಿ ಹಾಡು ಅನ್ಬೇಕು ಅಂತ ಥಿಯೇಟ್ರದೊಳಗೆ ಪ್ರತಿ ದಿವಸ 500 ರೂಪಾಯಿ ಆಕೆಗೆ ರೆಮ್ಯುನರೇಷನ್ ಕೊಡ್ತಾನೆ. ಕೃಷ್ಣ ಮತ್ತು ರಾಧಾ ಒಪ್ಕೊಂಡಿರ್ತಾರೆ. ರಾಧಾ ಇದ್ದಾಕಿ 4 ದಿವಸ ಹಾಡು ಅಂತಾಗ, 4 ದಿವಸ ಆದ ನಂತರ ಆಕೆಗೆ ಏನಾಗ್ತದೆ, ಆರಾಮ್ ತಪ್ಪಿ ಹೋಗ್ತದೆ. ಆರಾಮ್ ತಪ್ಪಿ ಹೋದ ನಂತರ ಆಕೆ ಹಾಡಕ್ಕೆ ಬರೋದಿಲ್ಲ. ಸೊ ಹಿಂಗಾಗಿ ಕೃಷ್ಣ ನಾವು ಆಕೆ ಮ್ಯಾಗ ಕೇಸ್ ಮಾಡಿ ತನಗೇನು ಲಾಸ್ ಆಗೈತೆ ಆ ಲಾಸನ್ನು ವಸೂಲಿ ಮಾಡ್ಬೋದು ಏನಾದರೂ ಕ್ವಶನ್ ಅದು. ಹಿಯರ್ ದ ಕೃಷ್ಣ ಈಸ್ ನಾಟ್ ಹ್ಯಾವಿಂಗ್ ದ ರೈಟ್ ಟು ಫೈಲ್ ಅ ಕೇಸ್ ಅಗೇನ್ಸ್ಟ್ ರಾಧಾ, ಬಿಕಾಸ್ ರಾಧಾ ಅಜಾರಿ ಬಿದ್ದ ನಂತರ ಅಥವಾ ಆಕೆ ಏನು ಆರೋಗ್ಯ ತಪ್ಪಿದ್ದಿಲ್ಲ ಅದ್ರ ಸಲುವಾಗಿ ಕಾಡಕ್ಕೆ ಬಂದಿಲ್ಲ. ಹೀಗಾಗಿ ಇಲ್ಲಿ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಬರ್ತದೆ. ಮೀನ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಸಿಂಗಿಂಗ್ ಈಸ್ ಇಂಪಾಸಿಬಲ್. ಸೊ ಡಿಸ್ಟ್ರಕ್ಷನ್ ಆಫ್ ಇನ್ಕೆಪಾಸಿಟಿ ಆಫ್ ದಿ ಪರ್ಸನಲ್ ಅಂತ ಬರ್ತದೆ ನೋಡ್ರಿ. ಹಂಗಾಗಿ ಇಲ್ಲಿ ರಾಧಾನ ವಿರುದ್ಧ ಕೃಷ್ಣ ಕೇಸ್ ಮಾಡಕ್ಕೆ ಬರೋದಿಲ್ಲ. ಯಾಕಂದರೆ ಈ ಕೇಸ್ ಎದ್ರಾಗ ಬರುತ್ತೆ ಅಂದ್ರೆ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ, ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಬರ್ತದೆ. ಸೊ ಹೀಗಾಗಿ ದ ಕೃಷ್ಣ ಕೆನಾಟ್ ಫೈಲ್ ಎ ಕೇಸ್ ಅಗೇನೆಸ್ಟ್ ರಾಧಾ ಆ್ಯಂಡ್ ನಾಟ್ ರಿಕವರ್ ದ ಲಾಸ್. ಆಮೇಲೆ ಕ್ವಶನ್ 2018 ಕ್ವಶನ್ ಪೇಪರು. ಮೊದಲನೇದು, ಕಲ್ಲು, ಮಲ್ಲು ಆ್ಯಂಡ್ ಗುಲ್ಲು ಪ್ರಾಮಿಸ್ ಟು ಪೇ rupees 1,50,000 ಟು ಡಲ್ಲು. ಕಲ್ಲು, ಮಲ್ಲು ಮತ್ತು ಗಲ್ಲು ಅನ್ನೋರು 3 ಜನ ಸೇರಿ ಡಲ್ಲುಗೆ 1,50,000 ರೂಪಾಯಿ ಕೊಡ್ತಾರೆ ಅಂತೇಳಿ ಪ್ರಾಮಿಸ್ ಮಾಡ್ತಾರೆ. ಆನ್ ದಿ ಡ್ಯೂ ಡೇಟ್, ಯಾವ ದಿವಸ ಕೊಡೋದು ಬರ್ತೈತೆ ಆ ದಿವಸ ಏನಾಗ್ತದೆ, ಮಲ್ಲು ಆ್ಯಂಡ್ ಕಲ್ಲು ಆರ್ ನಾಟ್ ಟ್ರೇಸಬಲ್, ಅವರಲ್ಲಿ ಕಾಣಿಸಿಗೋದಿಲ್ಲ. ಕ್ಯಾನ್ ಡಲ್ಲು ರಿಕವರ್ ದ ಅಮೌಂಟ್ ಓನ್ಲಿ ಫ್ರಮ್ ಗಲ್ಲು? ಎಸ್, ಡಲ್ಲು ಕ್ಯಾನ್ ರಿಕವರ್ ದ ಹೋಲ್ ಅಮೌಂಟ್, ಎಂಟೈರ್ ಅಮೌಂಟ್ ಫ್ರಮ್ ದಿ ಗುಲ್ಲು, ಬಿಕಾಸ್ ದಿಸ್ ಈಸ್ ದ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ 3 ಜನ ಪ್ರಾಮಿಸ್ ಮಾಡ್ಯಾರ. ವೆನ್ more than one person are promised to pay the debt, then the debt is to be payable any one of them. ಯಾರು ಒಬ್ಬರು ಭೀ ಅದನ್ನು ಪೇ ಮಾಡ್ಬೋದು. ಹೀಗಾಗಿ ಡಲ್ಲು ಕ್ಯಾನ್ ರಿಕವರ್ ದ ಅಮೌಂಟ್ ಓನ್ಲಿ ಫ್ರಮ್ ಗಲ್ಲು. Then second one is Sridevi advanced a loan of rupees 6,000 to Vagdevi. ಶ್ರೀದೇವಿ ವಾಗ್ದೇವಿಗೆ 6 ಲಕ್ಷ ರೂಪಾಯಿ ಸಾಲ ಕೊಟ್ಟಾಳ. ಆ ವಾಗ್ದೇವಿ ಮೈನರ್ ಅಂತ ಹೇಳ್ತೀವಿ. ಆನ್ ದಿ ಗ್ಯಾರಂಟಿ ಆಫ್ ದುಲಾರಿ ಅನ್ನೋ ಹೆಣ್ಮಗಳದ ಗ್ಯಾರಂಟಿ ಮ್ಯಾಗ ವಾಗ್ದೇವಿಗೆ ಶ್ರೀದೇವಿ ಇದ್ದಕ್ಕೆ 6 ಲಕ್ಷ ರೂಪಾಯಿ
ಸಾಲ ಕೊಟ್ಟಾಳ. ಆನ್ ದ ಡ್ಯೂ ಡೇಟ್ ವಾಗ್ದೇವಿ ರೆಫ್ಯೂಸ್ ಟು ರೀಪೇ. ಯಾವಾಗ ಅದನ್ನು ಮರಳಿ ಸಾಲ ಕೊಡಬೇಕಾಗುತ್ತೆ ಅವಾಗ ಏನಾಗ್ತದೆ, ವಾಗ್ದೇವಿ ಇದ್ದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಆನ್ ದಿ ಗ್ರೌಂಡ್ ಆಫ್ ಮೈನಾರಿಟಿ, ನಾನು ಒಪ್ಪುತ್ತಿದ್ದೀನಿ, ಹಿಂಗಾಗಿ ನಾನು ಕೊಡೋದಿಲ್ಲ ಅಂತ ಹೇಳ್ತೀನಿ. ಕ್ಯಾನ್ ಶ್ರೀದೇವಿ ರಿಕವರ್ ದ ಅಮೌಂಟ್ ಫ್ರಮ್ ದುಲಾರಿ? ಎಸ್, ಬಿಕಾಸ್ ದ ದುಲಾರಿ ಈಸ್ ಅ ಮೇಜರ್ ಪರ್ಸನ್. ಆಕಿ ಮೇಜರ್ ಅದಾಳ ಮತ್ತು ಹಿಂಗಾಗಿ ಕಾಂಟ್ರಾಕ್ಟ್ ಆಕಿ ಗ್ಯಾರಂಟಿ ಅದಾಳ. ಸೊ ಗ್ಯಾರಂಟಿ ಇದ್ದಾಗ ವೆನ್ ದ ಪ್ರಿನ್ಸಿಪಲ್ ಡೆಟರ್ ಫೇಲ್ಸ್ ಟು ರೀಪೇ ದ ಡೆಟ್ ಅಮೌಂಟ್, ದೆನ್ ಗ್ಯಾರಂಟರ್ ಈಸ್ ರೆಸ್ಪಾನ್ಸಿಬಲ್ ಟು ಪೇ ದ ಡೆಟ್ ಅಮೌಂಟ್. ಇಲ್ಲಿ ವಾಗ್ದೇವಿ ಏನದಲ್ಲ, ಆಕಿ ಮೈನರ್ ಅದಳ. ಸೊ ಮೈನರ್ನ ಇಲ್ಲಿ ನಾವು ಯಾವುದೇ ರೀತಿಯಿಂದ ಆಕಿಗೆ ಫೋರ್ಸ್ ಮಾಡೋಕ್ಕೆ ಬರೋದಿಲ್ಲ, ನೀವು ಕೊಡಬೇಕಂತ ಹೇಳಕ್ಕೆ ಬರೋಲ್ಲ, ಮತ್ತು ಆಕಿ ಮ್ಯಾಗ ನಾವು ಕೇಸ್ ಹಾಕಕ್ಕೆ ಬರೋದಿಲ್ಲ. ಬಟ್ ಶ್ಯೂರಿಟಿ ಯಾರದಲ್ಲ, ಶ್ಯೂರಿಟಿ ಕಡೆಯಿಂದ ಇಲ್ಲಿ ವಸೂಲಿ ಮಾಡ್ಬೋದು. ಸೊ ಏರ್ ಸ್ಟಾರ್ಟ್ ಐತಿ. ಸೊ ಏರ್ ಶ್ರೀದೇವಿ ಕ್ಯಾನ್ ರಿಕವರ್ ದ ಡೆಟ್ ಅಮೌಂಟ್ ಫ್ರಮ್ ಶ್ಯೂರಿಟಿ. ಸಿ ಕ್ವಶನ್ ಇದೆ, a member of parliament or a member of legislative house of a state or a person holding office of profit shall appointed as chief information commissioner elucidate under RTA Act. RTA Act ಒಳಗೆ ಇದು ಸಾಧ್ಯ ಐತೆನ ಅಂತ ಕೇಳ್ತಾರೆ. ಏನಪ್ಪ ಅಂದರೆ, ಒಬ್ಬ MP ನ, ಒಬ್ಬ MLC ನ ಅಥವಾ ಒಬ್ಬ ಲಾಭದಾಯಕ ಹುದ್ದೆದಾಗಿರ್ತಕ್ಕಂಥ ವ್ಯಕ್ತಿನ ಚೀಫ್ ಕಮಿಷನರ್ನಾಗಿ ಅಪಾಯಿಂಟ್ ಮಾಡ್ಬೋದನ್ನಂತ ಕೇಳ್ತಾರೆ. So there is no provision to appoint MP, MLA or MLC or a person who is holding a profitable office cannot be appointed as a chief information commissioner. Chief information commissioner ಆಗಿ ಇಂಥ ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡುವಂಗಿಲ್ಲ ಅಂತೇಳಿ ನೀವು ಬರಿಬೇಕಾಗ್ತದೆ. ದೆನ್ ಕ್ವಶನ್ ಪೇಪರ್ 2019ದಾಗ ಇರ್ತಕ್ಕಂಥ ಕೇಸ್ ಸ್ಟಡಿ ಕ್ವಶನ್ಸ್ ಯಾವಪ್ಪ ಅಂದ್ರೆ, ಎ ಎಕ್ಸ್ ಇನ್ವೈಟ್ಸ್ ವೈ ಟು ಎ ಡಿನ್ನರ್ ಎಟ್ ಹಿಸ್ ಹೌಸ್. ವೈ accept the offer? X by spending a lot of money makes a grand arrangements for the dinner, but Y fails to attend the dinner. Can X recover the loss sustained by filing a case? ಇಲ್ಲಿ X ಇದ್ದವ Yನ ತನ್ನ ಮನೆಗೆ ಊಟಕ್ಕೆ ಇರ್ತಾನೆ, X Y ಅದನ್ನು ಒಪ್ಕೋತಾನೆ. Y ಒಪ್ಕೊಂಡ್ರೆ X ಇದ್ದವ ಹ್ಯೂಜ್ ಅಮೌಂಟನ್ನು ಖರ್ಚು ಮಾಡಿ ಒಂದು ಸ್ಪೆಷಲ್ ಡಿನ್ನರ್ ಕೊಡಬೇಕಾದ್ರೆ ಖರ್ಚು ಮಾಡಿ ಅಡುಗೆ ಮಾಡಿರ್ತಾನೆ. ಬಟ್ ಇಲ್ಲೇನಾಗ್ತದ, Y ಇದ್ದವ ಊಟಕ್ಕೆ ಬರೋದಿಲ್ಲ. ಇಲ್ಲಿ X ಇದ್ದವ Yನ ಮ್ಯಾಗ ಕೇಸ್ ಹಾಕಿ ಲಾಸನ್ನು ರಿಕವರಿ ಮಾಡ್ಕೋಬೋದೇನೋ ಅಂತ ಕ್ವಶನ್ ಇದೆ. ಆ್ಯಸ್ ಯು ನೋ ದಟ್ ಹಿಯರ್ X ಕೆನಾಟ್ ಫೈಲ್ ಎ ಕೇಸ್ ಅಗೇನ್ಸ್ಟ್ Y ಬಿಕಾಸ್ ದಿಸ್ ಈಸ್ ಅ ಸೋಷಿಯಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಅಥವಾ ಡೊಮೆಸ್ಟಿಕ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ವಿಚ್ cannot create the legal relationship in between the offerer and acceptor. ಇಲ್ಲಿ ಲೀಗಲ್ ರಿಲೇಷನ್ಸನ್ನು ಕ್ರಿಯೇಟ್ ಮಾಡೋದಿಲ್ಲ, ಹಿಂಗಾಗಿ ಇದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳೋದಿಲ್ಲ. ಆಮೇಲೆ ಇನ್ನೊಂದೇನದ, ಈ ಅಗ್ರಿಮೆಂಟ್ದೊಳಗೆ ದೇರ್ ಇಸ್ ನೋ ಕನ್ಸಿಡರೇಷನ್, ಆ್ಯಂಡ್ ವೆನ್ ದೇರ್ ಇಸ್ ನೋ ಕನ್ಸಿಡರೇಷನ್ ದೇರ್ ಇಸ್ ನೋ ವ್ಯಾಲಿಡ್ ಕಾಂಟ್ರಾಕ್ಟ್. ಕನ್ಸಿಡರೇಷನ್ ಇರಲಿಲ್ಲ ಅಂದರೆ ಆ ಕಾಂಟ್ರಾಕ್ಟನ್ನು ವ್ಯಾಲಿಡ್ ಮಾಡೋದಿಲ್ಲ. ಹಿಂಗಾಗಿ ಎಕ್ಸ್ ಕೆನಾಟ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ವೈ ಫಾರ್ ರಿಕವರಿ ಆಫ್ ದಿ ಲಾಸ್. ದೆನ್ ಎರಡನೇದೇನದ, ಎ ಗಿವ್ಸ್ ₹1 lakh ಟು ಬಿ ಅ ಮ್ಯಾರಿಡ್ ವುಮೆನ್ ಟು ಎನೇಬಲ್ ಹರ್ ಟು ಗೆಟ್ ಅ ಡೈವರ್ಸ್ ಫ್ರಮ್ ಹರ್ ಹಸ್ಬೆಂಡ್ ಆ್ಯಂಡ್ ಗೆಟ್ ಮ್ಯಾರಿ ವಿತ್ ಎ. ಕ್ಯಾನ್ ಎ ರಿಕವರ್ ದ ಮನಿ ವೆನ್ ಬಿ ರೆಫ್ಯೂಸ್ ಟು ಮ್ಯಾರಿ ಎ ಆಫ್ಟರ್ ಡೈವರ್ಸ್? ಇಲ್ಲಿ ಎ ಇದ್ದವ ಬಿ ಅನ್ನೋಂಥ ಒಂದು ವಿವಾಹಿತ ಮಹಿಳೆಗೆ ₹1 ಲಕ್ಷ ಕೊಡ್ತಾನೆ, ನಿನ್ನ ಗಂಡ ಕಡೆಯಿಂದ ಡೈವರ್ಸ್ ತಗೋ ಮತ್ತು ನನ್ನ ಮದುವೆ ಆಗತ್ತೆ ಹೇಳ್ತಾನೆ. ಇಲ್ಲಿ ಬಿ ಇದ್ದಕ್ಕೆ ಡೈವರ್ಸ್ ತೊಗೊಂಡ ನಂತರ ಏನು ಮದುವೆ ಆಗಲಿಲ್ಲ ಅಂದ್ರೆ ಎ ಇದ್ದವ ಆ ದುಡ್ಡನ್ನು ವಸೂಲಿ ಮಾಡ್ಬೋದೇನೋ ಕೋರ್ಟ್ಗೆ ಹೋಗಿ? ನೋ. ಯಾಕೆ ಹೇಳ್ರಿ? ಬಿಕಾಸ್ ದ ಆಬ್ಜೆಕ್ಟ್ ಆಫ್ ದಿ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಈಸ್ ಅನ್ಲಾಫುಲ್ ಆರ್ ಇಮ್ಮಾರಲ್. ಇಂಟರ್ಫಿರೆನ್ಸ್ ವಿತ್ ಮ್ಯಾರಿಟಲ್ ಸ್ಟೇಟಸ್ ಅಂತ ಹೇಳ್ತೀವಿ. ಇದನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ವೈಡ್ ಅಗ್ರಿಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಹಿಂಗಾಗಿ ಎ ಕೆನ್ ನಾಟ್ ರಿಕವರ್ ದ ಅಮೌಂಟ್ ಫ್ರಮ್ ಬಿ ಇವನ್ ದೋ ಆಫ್ಟರ್ ಡೈವರ್ಸ್. ಸಿ ಕ್ವಶನ್, ಎಕ್ಸ್ ಅಗ್ರೀಡ್ ಟು ಲೆಟ್ ಹಿಸ್ ಮ್ಯೂಸಿಕ್ ಹಾಲ್ ಆನ್ ಅ ರೆಂಟಲ್ ಬೇಸಿಸ್ ಟು ವೈ ಫ್ರಮ್ ಎ ಪರ್ಟಿಕ್ಯುಲರ್ ಡೇಟ್. ಇಲ್ಲಿ ಎಕ್ಸ್ ಇದ್ದ ಮತ್ತು ವೈ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ. ಎಕ್ಸ್ ಇದ್ದ ಅಂತ ಒಂದು ಬಿಲ್ಡಿಂಗನ್ನು ವೈಗೆ ಒಂದು ಪರ್ಟಿಕ್ಯುಲರ್ ಡೇಟಿಂದ ಬಾಡಿಗೆ ಕೊಡ್ತೀನಿ ಅಂತ ಒಪ್ಕೋತಾನೆ. ಬಟ್ ಬಿಫೋರ್ ದ್ಯಾಟ್ ಡೇಟ್
ಯಾವ ಡೇಟಿಂದ ಒಪ್ಪಂದಿರ್ತಾನೋ ಆ ಡೇಟ್ಗಿಂತ ಮುಂಚಿತವಾಗಿ ದ ಮುಜಿಕ್ ಹಾಲ್ ವಾಸ್ ಬರ್ನ್ಡ್ ಬೈ ಫೈರ್. ಅದೇನಾಗ್ತದೆ, ಸುಟ್ಟು ಹೋಗ್ತದೆ, ಬೆಂಕಿ ಅವಘಡದಿಂದ ಸುಟ್ಟು ಹೋಗ್ತದೆ. ಇಲ್ಲಿ ಕ್ಯಾನ್ ವೈ ಫೈಲ್ ಎ ಸೂಟ್ ಅಗೇನ್ಸ್ಟ್ ಎಕ್ಸ್? ಇಲ್ಲಿ ವೈ ಇದ್ದಾವ ಎಕ್ಸ್ನಾಗ ಕೇಸ್ ಹಾಕ್ಬೋದಾ? ನೋ. ಯಾಕೆ ಹೇಳ್ರಿ, ಅಗೇನ್ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಈಸ್ ಅಪ್ಲೈಸ್ ಹಿಯರ್. ದಟ್ ಈಸ್ ಡಿಸ್ಟ್ರಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಸಬ್ಜೆಕ್ಟ್ ಮ್ಯಾಟರ್ ಹಾಳಾಗಿತ್ತು ಅಂದ್ರೆ ಇಲ್ಲಿ ವಾಯ್ ಇದ್ದವ ಎಕ್ಸ್ ಮ್ಯಾಗ ಯಾವುದೇ ರೀತಿಯಾಗಿ ಕೇಸ್ ಹಾಕಕ್ಕೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯಿಂದ ಡ್ಯಾಮೇಜಸನ್ನು ವಸೂಲಿ ಮಾಡೋಕ್ಕೆ ಬರೋಂಗಿಲ್ಲ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್. ಇವು ಏನೊಂದು 12 ಕ್ವಶನ್ಸ್ ಇದಾವೆ. 12 ಕ್ವಶನ್ದಾಗ 3 ಕ್ವಶನ್ಸ್ ನಿಮ್ಗೆ ಬರ್ತವೆ. ಸೊ ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳ್ಕೊಟ್ಟಿನಿ. ಇದ್ರ ಮ್ಯಾಗ ಸ್ಟಡಿ ಮಾಡಿರಿ. ಇದನ್ನು PDF ಫೈಲ್ ಮಾಡಿ ಕಳಿಸ್ತೀನಿ. ಆಮೇಲೆ ಆನ್ಸರ್ನು ಕೂಡ ನಾನು ಏನು ಮಾಡ್ತೀನಿ, PDF ಫೈಲ್ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.